Hello friends, welcome to Smile Talk Paramedical channel. Good morning to all. ಸೊ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಒಂದು ವಾರ ಆಗಕ್ಕೆ ಬಂತು. ಅಪ್ಲಿಕೇಶನ್ ಮಾತ್ರ ಸಬ್ಮಿಟ್ ಆಗ್ತಾ ಇದೆ, ಬಟ್ ಪೇಮೆಂಟ್ ಸಕ್ಸಸ್ ಆಗ್ತಾ ಇಲ್ಲ, ಪೇಮೆಂಟ್ ಕ್ಲಿಯರ್ ಆಗ್ತಾ ಇಲ್ಲ, ಗೇಟ್ವೇ ಇನ್ವಾಲಿಡ್ ಅಂತ ಬರ್ತಾ ಇದೆ. ಸೊ ಇದು ಪ್ರಾಬ್ಲಮ್ ಒಂದು ವಾರದಿಂದ ಆಗ್ತಾ ಇದೆ. ಸ್ಟಾರ್ಟಿಂಗಲ್ಲಿ ಪರವಾಗಿಲ್ಲ, ಒಂದು 2 ದಿನ ಆಯಿತು, ಪೇಮೆಂಟ್ ಆಪ್ಷನ್ ಎಲ್ಲ ಬಂತು. ಬಟ್ ಈಗ ರೀಸೆಂಟಲ್ಲಿ ಏನಾಗ್ತಾ ಇದೆ ಅಂದರೆ ಪೇಮೆಂಟ್ ಕ್ಲಾರಿಫೈ ಆಗ್ತಾ ಇಲ್ಲ. ಸೊ ಇದಕ್ಕೆ ಸಂಬಂಧಿಸಿದಂತೆ ಬೋರ್ಡಿಗೆ ಕಾಲ್ ಮಾಡಿ ಕೇಳಿದಾಗ, ಸೊ ನಿನ್ನೆ ಈವ್ನಿಂಗಲ್ಲಿ ನಾವು ಬೋರ್ಡಿಗೆ ಕಾಲ್ ಮಾಡಿ ಕೇಳಿದಾಗ ಸೊ ಅವ್ರು ಹೇಳ್ತಾ ಇರೋದು ಇದು ಇಶ್ಯೂ ಪ್ರಾಬ್ಲಮ್ ಇದೆ, ಇದನ್ನು ನಾವು ಕ್ಲಿಯರ್ ಮಾಡ್ತಾ ಇದ್ದೇವೆ. ಸೊ ಆದಷ್ಟು ಬೇಗ ಇದನ್ನು ಸೊಲ್ಯೂಷನ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇವಾಗ ಪೇಮೆಂಟ್ ಪೆಂಡಿಂಗ್ ಇರೋದು ಹೇಗೆ ಅಂತ ಕೇಳಿದಾಗ ಸೊ ಅದನ್ನು ಕೂಡ ನಾವು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ, ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ ಕೇಸ್ ಆಫ್ ಮತ್ತು ಎಕ್ಸ್ಟೆನ್ಷನ್ ಆಗೋ ಚಾನ್ಸಸ್ ಇದೆ ಅಂತಂದರೆ ಅದನ್ನು ಅಧಿಕಾರಿಗಳ ಜೊತೆಗೆ ಮಾತನಾಡಿ ನಾವು ಇದರ ಬಗ್ಗೆ ಸ್ಪಷ್ಟತೆಯನ್ನು ಕೊಡ್ತೀವಿ, ಎಕ್ಸ್ಟೆನ್ಷನ್ ಮಾಡೋದ್ರ ಬಗ್ಗೆ ಅಂತ ಹೇಳಿದರು ಪ್ಯಾರಾಮೆಡಿಕಲ್ ಬೋರ್ಡ್ನವರು. ಸೊ ಹೀಗಾಗಿ ಪ್ಯಾರಾಮೆಡಿಕಲ್ ಇರ್ಬೋದು ಮತ್ತು JNM ನರ್ಸಿಂಗ್ ಇರ್ಬೋದು, ಇವೆರಡೂ ಕೂಡ ಒಂದೇ ಒಂದು ಇದು ಏನಪ್ಪ ಅಂತಂದರೆ ಒಂದು ನಾಣ್ಯದ 2 ಮುಖಗಳು ಇದ್ದಾಗೆ. ಸೊ ಎರಡೂ ಒಂದೇ ಅಥಾರಿಟಿಯಲ್ಲಿ ಕೆಲಸ ಮಾಡ್ತವೆ, ಒಂದೇ ಬೋರ್ಡ್ ಇದ್ರದ್ದು. ಆದರೆ ವೆಬ್ಸೈಟ್ಗಳು ಮಾತ್ರ ಬೇರೆ ಬೇರೆ ಇರೋದರಿಂದ ಇವುಗಳದ್ದು ಎರಡೂ ಸೇಮ್ ಪ್ರಾಬ್ಲಮ್ ಆಗ್ತಾ ಇದೆ. ವಿದ್ಯಾರ್ಥಿಗಳಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು, ಆದರೆ ಪೇಮೆಂಟ್ ಇನ್ವ್ಯಾಲಿಡ್ ಬರ್ತಾ ಇದೆ. ಸೊ ಹೀಗಾಗಿ ಪ್ಯಾರಾಮೆಡಿಕಲ್ ಮತ್ತು JNM ನರ್ಸಿಂಗ್ ವಿದ್ಯಾರ್ಥಿಗಳು ಕಾದಷ್ಟು ಒಳ್ಳೆಯದು, ಮತ್ತು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾರು ದುಡ್ಡು ಕಟ್ ಆಗಿದೆ ಇವಾಗ, ಸೊ ಅವರುಗಳಿಗೆ ಪೇಮೆಂಟ್ ಕ್ಲಿಯರ್ ಮಾಡಿಕೊಡ್ತೀವಿ ಕೂಡ ಅಂತ ಹೇಳಿದ್ದಾರೆ. ಆಮೇಲೆ ಯಾರ್ದು ಪೇಮೆಂಟ್ ಆಗ್ತಾ ಇಲ್ಲ, ಸೊ ಅವರುಗಳಿಗೂ ಕೂಡ ಏನು ಮಾಡ್ಬೋದು, ಮುಂದಿನ ದಿನಗಳಲ್ಲಿ ಎಕ್ಸ್ಟ್ರಾ ಡೇಗಳನ್ನು ಕೊಡ್ಬೋದು. ಹೋದ ವರ್ಷ ಕೊಟ್ಟಿದ್ದರು, ಹೋದ ವರ್ಷ ಯಾರು ಪೇಮೆಂಟ್ ಮಾಡಿರಲಿಲ್ಲ ಅವ್ರಿಗೆ 1 ವಾರ ಕಾಲಾವಕಾಶ ಕೊಟ್ಟಿದ್ದರು. ಸೊ ಹೀಗಾಗಿ ಪೇಮೆಂಟ್ ಆದವರು ಮತ್ತು ಪೇಮೆಂಟ್ ಆಗದವರು ಕೂಡ ಮುಂದೆ ಎಕ್ಸ್ಟೆನ್ಷನ್ ಮಾಡಲೇಬೇಕು. ನಾವು ಆರಾಮಾಗಿ ಅಪ್ಲಿಕೇಶನನ್ನು ಹಾಕೋಣ. ಮೊದಲಿಗೆ ನೀವು ಅಪ್ಲಿಕೇಶನ್ ಹಾಕಿ ಇಟ್ಕೊಳ್ಳಿ ಎಲ್ಲರೂ, ಆಮೇಲೆ ಪೇಮೆಂಟ್ ಇದೆಯಲ್ಲ ಅದನ್ನು ಆರಾಮಾಗಿ ಕ್ಲಿಯರ್ ಕೂಡ ಮಾಡ್ಕೊಳ್ಬೋದು. ಬೋರ್ಡ್ನವರು ಕೂಡ ಇದರ ಬಗ್ಗೆ ಗೊತ್ತಿದೆ, ಬೋರ್ಡ್ನವ್ರಿಗೆ ಇದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಿದೆ. ಭಾಳಷ್ಟು ಅವರು ಎಚ್ಚೆತ್ತುಕೊಂಡಿದ್ದಾರೆ ಈ ಥರ ಪ್ರಾಬ್ಲಮ್ ಆಗಿರೋದನ್ನು. ಸೊ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾದು ನೋಡೋಣ, ಒಂದು 2 ಡೇಸ್ ಆಗ್ಬೋದು, 3 ಡೇಸ್ ಆಗ್ಬೋದು, ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ, ಬಟ್ ಆಗುತ್ತೆ. ಅದೇನು 2 ನಿಮಿಷದ ಕೆಲಸ ಅಲ್ಲ, ಒಂದು ಸಲ ಓಪನ್ ಆಗಿಬಿಟ್ರೆ ಬೇಗ ಪೇಮೆಂಟನ್ನು ಮಾಡ್ಬೋದು.